ನಮಸ್ಕಾರ ವೀಕ್ಷಕರೇ, ಅಮೃತ ಸಿಂಚನದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ಸಂಚಿಕೆಗಳಲ್ಲಿ ಶಾಂತಿಯ ಶಕ್ತಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಶಾಂತಿಯ ಶಕ್ತಿ ಅಂದರೆ ಏನು, ಅದನ್ನು ಹೇಗೆ ಹೆಚ್ಚಿಸ್ಕೋಬೇಕು ಮತ್ತು ಅದರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ. ಈ ಸಂಚಿಕೆಯಲ್ಲೂ ಸಹ ಶಾಂತಿಯ ಶಕ್ತಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ಇನ್ನೂ ಹೆಚ್ಚಿನ ವಿಷಯಗಳನ್ನು ನಮಗೆ ತಿಳಿಸ್ಕೊಡೋದಕ್ಕೆ ರಾಮಚಂದ್ರ ಅವರು ಉಪಸ್ಥಿತರಿದ್ದಾರೆ. ಅವರು BE ಮುಗಿಸಿ ನಂತರ ಈಗ ಮೈಸೂರಿನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸುಮಾರು 30 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ಸಹ ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಣ್ಣವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಣ್ಣವರೇ, ಕಳೆದ ಸಂಚಿಕೆಗಳಲ್ಲಿ ನೀವು ಶಾಂತಿಯ ಶಕ್ತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಆದರೆ ನನಗೆ ಒಂದು ಪ್ರಶ್ನೆ ಮೂಡಿತ್ತು ಮನಸ್ಸಲ್ಲಿ. ಈ ಶಾಂತಿಯ ಶಕ್ತಿ ನಾವು ಹೊರಗಡೆ ವ್ಯವಹಾರ ಮಾಡುವಂಥ ಪುರುಷರಿಂದ ಇದ್ದಾರೆ ಅಥವಾ ಸ್ತ್ರೀಯರೆಂದರೆ ಹೊರಗಡೆ ಕಾರ್ಯವ್ಯವಹಾರ ಮಾಡೋಂಥವ್ರು, ಅವರಿಗೆ ಅವಶ್ಯಕತೆ ಇದೆ, ಸರಿ. ನನಗನ್ಸುತ್ತೆ ಮನೆಯಲ್ಲಿರುವಂಥ ಗೃಹಿಣಿಯರೇನಿರ್ತಾರೆ ಅವರಿಗೆ ಶಾಂತಿಯ ಶಕ್ತಿಯ ಅಷ್ಟು ಉಪಯೋಗ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ನೀವೇನಂತೀರಿ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ನಾನು ಕಳೆದ ಸಂಚಿಕೆಯಲ್ಲಿ ತಾವೊಂದು ಪ್ರಶ್ನೆ ಕೇಳಿದ್ರಿ, ಅದರ ಬಗ್ಗೆ ಇನ್ನೂ ಕೆಲವೊಂದು ವಿಷಯಗಳನ್ನು ಹೇಳೋದನ್ನು ಮರ್ತಿದ್ದೆ. ಅದರ ಬಗ್ಗೆ ನಾನು ತಮಗೆ ಸ್ವಲ್ಪ ಸ್ಪಷ್ಟಪಡಿಸ್ತೀನಿ. ಯಾವ ಪ್ರಶ್ನೆಯ ಬಗ್ಗೆ? ಅದು ನೀವು ಹೇಳಿದ್ರಿ, ಶಾಂತಿಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಮಂತ್ರ ಪಠಣೆ ಅಥವಾ ಜಪಮಾಲೆಯನ್ನು ತಿರುಗಿಸುವಂಥದ್ದು, ಇದರಿಂದನೂ ಸಾಧ್ಯ ಆಗತ್ತಲ್ವ ಅನ್ನುವಂಥ ಮಾತನ್ನು ತಾವು ಕೇಳಿದ್ರಿ. ಹೌದು. ಅದಕ್ಕೆ ಪೂರಕವಾಗಿ ಹೇಳಬೇಕು ಅಂದರೆ, ಈಗ ನೋಡಿ, ನಾವು ಉದಾಹರಣೆಗೆ ನಿಮಗೆ ಎಲ್ಲರಿಗೂ ಅನುಭವ ಇದೆ. ನಾವೇನಾದ್ರು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡುವಾಗ ಅಥವಾ ಮಂತ್ರಗಳನ್ನು ಹೇಳುವಾಗ ಬಾಯಿಂದ ಮಂತ್ರ ಹೇಳ್ತಾ ಇರ್ತೀವಿ, ಆದರೆ ಮನಸ್ಸು ಇನ್ನೆಲ್ಲೋ ಇರುತ್ತೆ ಅಲ್ವಾ? ಉದಾಹರಣೆಗೆ ಶಾಂತಿಯ ಮಂತ್ರವನ್ನು ಹೇಳ್ತಾ ಇದ್ರು ಕೂಡ ಮನಸ್ಸು ಅಶಾಂತವಾಗಿರುವಂಥ ಸಾಧ್ಯತೆ ಇದೆ. ಮನಸ್ಸು ಅಲ್ಲೇ ಇರಬೇಕು ಅಂತ ಹೇಳೇನಿಲ್ಲ, ಮನಸ್ಸು ಬೇರೆ ಕಡೆಗೆ ಎಲ್ಲೋ ಹೋಗಿ ಬಂದ್ಬಿಡ್ತದೆ. ಮಣಿ ಜಪ ಮಾಡ್ತಾ ನಾವು ಮನಸ್ಸಲ್ಲಿ ಏನೇನೋ ವಿಚಾರಗಳನ್ನು ಮಾಡ್ತಾ ಇರ್ತೀವಿ. ನಮ್ಮ ವ್ಯವಹಾರದ ವಿಚಾರಗಳು ಬರ್ಬೋದು, ಅಥವಾ ನಮ್ಮ ದುಡ್ಡಿನ ವಿಷಯ ಬರ್ಬೋದು, ಇನ್ಯಾವುದ್ಯಾವುದೋ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರುತ್ತೆ. ಹಾಗಾಗಿ ಹೇಳುವಂಥ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿಗೂ ಮತ್ತೆ ನಾವು ಹೇಳುವಂಥ ಮಂತ್ರಕ್ಕೂ ಅಥವಾ ಮಾಡುವಂಥ ಜಪಮಾಲೆಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಏನಾಗುತ್ತೆ, ಅಭ್ಯಾಸದ ಬಲದಿಂದ ನಾವು ಮನಸ್ಸು ಎಲ್ಲೋ ಇದ್ದು ಇಲ್ಲಿ ಮಣಿಯನ್ನ ಜಪ ಮಾಡುವಂತ ಸಾಧ್ಯ ಇದೆ. ಯಾಕಂದ್ರೆ ಅದು ಪ್ರೋಗ್ರಾಮ್ ಆಗಿ ಹೋಗ್ಬಿಡುತ್ತೆ. ಹೇಗೆಂದ್ರೆ ಅಭ್ಯಾಸ ಆಗ್ಬಿಡುತ್ತೆ, ಇದು ಕೈ ತಿರುಗಿಸ್ತಾ ಇರುತ್ತೆ, ಎಲ್ಲೋ ಇರುತ್ತೆ. ಉದಾಹರಣೆಗೆ ಡ್ರೈವಿಂಗ್ ನಲ್ಲೂ ಹಾಗೆ ಆಗತ್ತಲ್ವಾ? ಈಗ ಒಂದು ಸರಿ ಡ್ರೈವಿಂಗ್ ನಮ್ಗೆ ಅಭ್ಯಾಸ ಆಗೋಗ್ಬಿಟ್ರೆ, ನಾನು ಯಾವುದೋ ವಿಚಾರವನ್ನ ಮಾಡ್ತಾ ಮೊಬೈಲ್ನಲ್ಲಿ ಮಾತಾಡ್ತಾನೂ ಕೂಡ ಡ್ರೈವಿಂಗ್ ಮಾಡ್ಬಿಡ್ತೀವಿ ಅಲ್ವಾ? ಹಾಗೆ ಮನಸ್ಸನ್ನ ಎಲ್ಲಿವರೆಗೆ ನಾವು ಮನಸ್ಸು ಬುದ್ಧಿ ಇವನ್ನೆಲ್ಲವನ್ನ ಒಂದೇ ಸಮಯದಲ್ಲಿ ಒಂದೇ ಜಾಗದಲ್ಲಿ ಸ್ಥಿತ ಮಾಡೋದಿಲ್ಲ, ಅಲ್ಲಿವರೆಗೆ ಶಾಂತಿಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದರೆ ಮನಸ್ಸಿನ ಕೆಲಸಕ್ಕೂ ಮತ್ತು ಈ ಫಿಸಿಕಲ್ ಮಂತ್ರ ಹೇಳೋದಾಯ್ತು, ಇದಕ್ಕೂ ಕನೆಕ್ಷನ್ ಇಲ್ಲ. ಎಲ್ಲರಿಗೂ ಕನೆಕ್ಷನ್ ಇರುತ್ತೆ, ಅಲ್ಲಿವರೆಗೂ ಶಾಂತ. ಯಾವಾಗ ಅದು ಡಿಸ್ಕನೆಕ್ಟ್ ಆಗುತ್ತೆ, ಅದೇ ಬೇರೆ ಆಗೋಗ್ಬಿಡುತ್ತೆ. ಬಹುಶಃ ನಾನು ಅನ್ಕೊಂಡೆ ತಮ್ಮ ಪ್ರಶ್ನೆಗೆ ಸಮಂಜಸವಾಗಿರುವಂತ ಉತ್ತರ ಸಿಕ್ತು ಅಂತ ಹೇಳಿ ಅನ್ಕೋತೀನಿ. ಇವತ್ತಿನ ಪ್ರಶ್ನೆಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ಮನೆಯಲ್ಲಿ ಪೂರ್ಣ ಸಮಯ ಇರುವಂಥವರು ಗೃಹಿಣಿ. ಪುರುಷ ಇವತ್ತು ಅವನು ಉದ್ಯೋಗದ ಮೇಲೆ ಹೊಲಕ್ಕೆ ಹೋಗ್ಬಿಡ್ತಾನೆ ಅಥವಾ ಆಫೀಸಿಗೆ ಹೋಗ್ಬಿಡ್ತಾನೆ, ಬಿಸ್ನೆಸ್ಸಿಗೆ ಹೋಗ್ತಾನೆ. ಮಕ್ಕಳು ಅವರು ಶಾಲೆಗೆ ಹೊರಟೋಗ್ಬಿಡ್ತಾರೆ. ಆದರೆ 24 ಗಂಟೆ ಇರೋಳು ಗೃಹಿಣಿ. ಹೇಳಬೇಕು ಅಂದರೆ ಮನೆಯ ವಾತಾವರಣ ಹೆಚ್ಚಿನಂಶ ನಿರ್ಭರ ಆಗಿರುವಂಥದ್ದು ಮಹಿಳೆಯ ಮೇಲೇನೆ, ಗೃಹಿಣಿಯರ ಮೇಲೇನೆ. ಅವರ ವರ್ತನೆಗಳು ಹೇಗಿರುತ್ತೆ, ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಅದರ ಆಧಾರದ ಮೇಲೆ ಮನೆಯ ವಾತಾವರಣನೂ ಕೂಡ ನಿರ್ಮಾಣ ಆಗತ್ತೆ ಅಲ್ವಾ? ಅದು ಒಂದು ವಿಷಯ. ಎರಡನೇ ವಿಷಯ, ಮಹಿಳೆ ತನ್ನ ಮನಸ್ಸನ್ನು ಎಷ್ಟು ಶಾಂತವಾಗಿ ಇಟ್ಕೊಳ್ತಾಳೆ ಅಷ್ಟೇ ಅವಳ ಕಾರ್ಯಕ್ಷಮತೆನೂ ಹೆಚ್ಚುತ್ತೆ. ಎಲ್ಲವನ್ನ ನೋಡಿ, ಅವರು ಗಂಡನನ್ನು ಸಂಪಾಲನೆ ಮಾಡಬೇಕು, ಮಕ್ಕಳನ್ನು ಸಂಪಾಲನೆ ಮಾಡಬೇಕು, ಮನೆಯ ಎಲ್ಲ ಮಾಡಬೇಕು, ಏನಿದೆ ಏನಿಲ್ಲ ಅದನ್ನೆಲ್ಲ ನೋಡ್ಕೋಬೇಕು.
ಆರೋಗ್ಯ ತಪ್ಪಿದ್ರೆ ಅವಳೇ ಸಂಪಾಲನೆ ಮಾಡಬೇಕು, ತನ್ನ ಆರೋಗ್ಯ ಸರಿ ಇಲ್ಲ ಅಂದ್ರೂ ಸಹ ಅವ್ರನ್ನ ಪಾಲನೆ ಮಾಡಲೇಬೇಕು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾದಂಥ ಜವಾಬ್ದಾರಿ ಇರುವಂಥದ್ದು ಮಹಿಳೆಯರಿಗೆ. ಹಾಗಾಗಿ ಮೊದಲನೇದಾಗಿ ಮಹಿಳೆ ತನ್ನ ಮಾನಸಿಕ ಸ್ಥಿತಿಯನ್ನು ಉತ್ತಮ ಮಟ್ಟದಲ್ಲಿ ಇಟ್ಕೊಳ್ಳೋದು ಬಹಳ ಬಹಳ ಮುಖ್ಯ ಅನ್ನುವಂಥದ್ದು ನಮಗೆ ಅವಶ್ಯಕ ಅಲ್ವಾ. ಹಾಗಾಗಿ ಅವಳಿಗೆ ಶಾಂತಿಯ ಶಕ್ತಿ ಅವಶ್ಯಕತೆ ತುಂಬಾ ಇದೆ. ಇದು ಒಂದು ವಿಷಯ. ಆದರೆ ಎರಡನೇದು, ಇವತ್ತು ಮಹಿಳೆ ಅಡಿಗೆಯನ್ನು ತಯಾರು ಮಾಡೋವಂಥವಳು ಮಹಿಳೆ. ಹೌದು, ಭಾಳಷ್ಟು ಮನೆಗಳಲ್ಲಿ ಸ್ತ್ರೀನೇ ಮನೆಯಲ್ಲಿ ಅಡುಗೆ ಕೆಲಸ ಮಾಡುವಂಥದ್ದು ಅಲ್ವಾ. ಸೊ ಇಲ್ಲಿ ಬಹಳ ಮುಖ್ಯವಾದಂಥ ವಿಷಯ ಏನಪ್ಪ ಅಂತ ಹೇಳಿದರೆ, ಅಡಿಗೆಯನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಹೇಗಿರ್ತದೆ ಅದರ ಆಧಾರದ ಮೇಲೆ ನಮ್ಮ ಊಟದ ಒಂದು ಸ್ಥಿತಿ ಕ್ವಾಲಿಟಿ ಅದು ಡೆವಲಪ್ ಆಗುತ್ತೆ. ಸರಿ, ಇದು ವೈಜ್ಞಾನಿಕವಾಗಿ ದೃಢಪಟ್ಟಲ್ಪಟ್ಟಂಥ ಸತ್ಯ. ಅಂದರೆ ನಾವು ಮನಸ್ಸಲ್ಲಿ ಕ್ರೋಧದಿಂದ ಅಡುಗೆ ಮಾಡಿದರೆ ಒಂದ್ಸರಿ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಾನು ಹೇಳ್ತಾ ಇದ್ದೆ ವೈಜ್ಞಾನಿಕವಾಗಿ ಇದು ದೃಢಪಟ್ಟಿದೆ ಅಂತೇಳಿ. ಉದಾಹರಣೆ ಹೇಳಬೇಕು ಅಂದರೆ, ಜಪಾನ್ನಲ್ಲಿ ನಮ್ಮ ಮಾನಸಿಕ ತರಂಗಗಳು ನೀರಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ಪ್ರಾಯೋಗಿಕವಾಗಿ ಪ್ರಯೋಗಶಾಲೆಯಲ್ಲಿ ಅವರು ಅದನ್ನು ಪ್ರಯೋಗ ಮಾಡಿದ್ದಾರೆ. ಸೊ ಆ ವಾಟರ್ ಕ್ರಿಸ್ಟಲ್ಸ್, ನಾವು ಪ್ರೀತಿಯ ತರಂಗಗಳನ್ನು ಹರಡಿದರೆ ಅದು ತುಂಬ ಒಳ್ಳೆ ಹೂವಿನ ಥರ ವಾಟರ್ ಕ್ರಿಸ್ಟಲ್ ಫಾರಮ್ ಆಗುತ್ತೆ. ಶಾಂತಿಯ ಕ್ರಿಸ್ಟಲ್ಸ್. ಹೌದು, ಶಾಂತಿಯ ಕ್ರಿಸ್ಟಲ್ಲು, ಪ್ರೀತಿಯ ಕ್ರಿಸ್ಟಲ್ಲು ಅದು ಫಾರಮ್ ಆಗುತ್ತೆ. ಅದೇ ಥರ ನಾವು ದ್ವೇಷದ ತರಂಗಗಳನ್ನು ಹರಡಿದರೆ ಯಾವ ರೀತಿಯ ಅದು ಕ್ರಿಸ್ಟಲ್ ಫಾರ್ಮೇಷನ್ ಆಗುತ್ತೆ ಅನ್ನುವಂಥದ್ದನ್ನು ವೈಜ್ಞಾನಿಕವಾಗಿ ಪ್ರಯೋಗಶಾಲೆಯಲ್ಲಿ ಅದನ್ನು ದೃಢೀಕರಿಸಿದ್ದಾರೆ. ಸೊ ಹಾಗಾಗಿ ಮಹಿಳೆ ಆಹಾರವನ್ನು ತಯಾರು ಮಾಡುವಾಗ ಅವಳು ಶಾಂತಿಯಲ್ಲೇ ಇದ್ದು ಶಾಂತಿಯ ಮಾನಸಿಕ ಸಿದ್ಧತೆಯಿಂದ ಅವಳು ಅಡುಗೆಯನ್ನು ತಯಾರು ಮಾಡಿದರೆ ಆ ಆಹಾರವು ಕೂಡ ಅಷ್ಟೇ ಮಹತ್ವಪೂರ್ಣವಾದಂಥ ಗುಣಗಳನ್ನು ಹೊಂದಿರುತ್ತೆ. ಅದನ್ನು ಯಾರೆಲ್ಲ ಊಟ ಮಾಡ್ತಾರೆ ಅವರ ಮನಸ್ಸಿಗೂ ಕೂಡ ಅದೇ ಥರದ ತರಂಗಗಳು ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ನೀವು ಹೇಳೋದು, ನಾವು ಏನು ಅಡುಗೆ ಮಾಡ್ತಿರ್ತೀವಿ ಅವಾಗ ನಮ್ಮ ಮನಸ್ಸಿನ ಸ್ಥಿತಿ ಏನಿರುತ್ತೆ ಅದೇ ಸ್ಥಿತಿ ಅಡುಗೆ ಮೇಲೂ ಪ್ರಭಾವ ಬೀರುತ್ತೆ. 100%. ಇದು ಒಂದು ರೀತಿ ಹೊಸ ವಿಚಾರ. ಖಂಡಿತವಾಗಿಯೂ ಇದನ್ನು ಸಾಧಾರಣವಾಗಿ ನೀವು ಬೇರೆ ಎಲ್ಲೂ ಕೂಡ ಈ ಥರದ ಒಂದು ಚಿಂತನೆಗಳನ್ನು ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಆಧ್ಯಾತ್ಮಿಕ ಚಿಂತನೆಯಲ್ಲಿ, ಅದು ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಎಲ್ಲ ಚಿಂತನೆಗಳನ್ನು ನಮಗೆ ಕಲಿಸ್ಕೊಡ್ತಾರೆ. ಸೊ ಹಾಗಾಗಿ ನಾವು ನಿಮಗೆ ಅಷ್ಟು ಧೈರ್ಯದಿಂದ ಘಂಟಾಘೋಷವಾಗಿ ನಾವು ನಿಮಗೆ ಹೇಳ್ತಾ ಇದ್ದೀವಿ. ನಿಮಗೆ ತಿಳಿದಿರುವಂಥ ವಿಚಾರಗಳನ್ನು ನಮ್ಮ ದರ್ಶಕರಿಗೆ, ಅದರಲ್ಲೂ ಹೊಸ ಹೊಸ ವಿಚಾರಗಳನ್ನು ತಿಳಿಸ್ತಾ ಇರೋದು ನನಗಂತೂ ತುಂಬ ಸಂತೋಷ ಆಗ್ತದೆ. ಖಂಡಿತ. ಸೊ ಹಾಗಾಗಿ ಈ ಗೃಹಿಣಿ ತನ್ನ ಮಾನಸಿಕ ಸ್ಥಿತಿಯನ್ನು ಕಾಯ್ಕೊಳ್ಳುವಂಥದ್ದು, ಯಾಕೆಂದರೆ ಅವಳಿಗೆ ಬಹಳಷ್ಟು ಇವತ್ತು ಸವಾಲುಗಳಿದ್ದಾವೆ. ಕೆಲಸದ ಒತ್ತಡ, ನಾವು ಯೋಚನೆ ಮಾಡ್ತೀವಿ ಏನು ಕೆಲಸ ಇರಲ್ಲ ಅಂತ, ಆದರೆ ಸಂಪೂರ್ಣ ಮನೆಯ ಜವಾಬ್ದಾರಿ, ಸಂಪೂರ್ಣ ಮನೆಯ ಪ್ರತಿಯೊಂದು ವಸ್ತುವಿನ ಜವಾಬ್ದಾರಿ ಸಹ ಅವಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಮಕ್ಕಳನ್ನು ರೆಡಿ ಮಾಡಿ ಕಳಿಸ್ಬೇಕಾಗತ್ತೆ, ಆರ್ಥಿಕ ಸ್ಥಿತಿಗತಿಗಳನ್ನು ನೋಡ್ಕೋಬೇಕಾಗತ್ತೆ, ಆರೋಗ್ಯದ ಒಂದು ಇದನ್ನು ಯಾರಾದರೂ ಆರೋಗ್ಯ ತಪ್ಪಿದರೆ ಅವ್ರನ್ನೂ ನೋಡ್ಕೋಬೇಕಾಗತ್ತೆ. ಕೇಳ್ತಾರಲ್ಲ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇದ್ದಾಳೆ ಅಂಥೇಳಿ. ಸೊ ಹಾಗಾಗಿ ಮಹಿಳೆ ತನ್ನ ಒಂದು ಆಧ್ಯಾತ್ಮಿಕ ಸಾಧನೆಯ ಮೂಲಕ ಈ ಶಾಂತಿಯ ಶಕ್ತಿಯನ್ನು ಅಳವಡಿಸ್ಕೊಳ್ಳುವಂಥದ್ದು ಅತಿ ಮುಖ್ಯ ಅಂತೇಳಿ ನನಗನ್ಸುತ್ತೆ. ಒಂದು ವೇಳೆ ಮನೆಯಲ್ಲಿ ಮಹಿಳೆ ಇದನ್ನೇನಾದರೂ ಅಳವಡಿಸ್ಕೊಂಡ್ಬಿಟ್ರೆ ಸುಲಭವಾಗಿ ಪುರುಷರು ಕೂಡ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಹಕಾರಿಯಾಗುತ್ತೆ. ಮನೆಯಲ್ಲಿ ಸಂಪೂರ್ಣ ಅದೇ ವೈಬ್ರೇಷನ್ಸ್ ಇತ್ತು ಅಂದರೆ ಆಟೋಮೆಟಿಕ್ ಅವರಲ್ಲಿ ಸಹ ವೈಬ್ರೇಷನ್ಸ್ ತುಂಬ್ತಾ ಹೋಗುತ್ತೆ. ಹೌದು. ಮತ್ತು ಇನ್ನೊಂದು ಏನಂದರೆ, ಮಹಿಳೆಯರಲ್ಲಿ ಒಂದು ಗುಣ ಏನಪ್ಪ ಅಂತ ಹೇಳಿದರೆ, ಅವರು ಒಂದು ವಿಷಯವನ್ನು ಕಲ್ತ್ಕೊಂಡ್ರೆ ಅವರು ಕೇವಲ ತಮ್ಮ ಮಾತ್ರ ಇಟ್ಕೊಳ್ಳೋದಿಲ್ಲ, ಅವರ ಸಂಬಂಧ ಸಂಪರ್ಕದಲ್ಲಿ ಬರೋರಿಗೆಲ್ಲ ಹೇಳ್ಕೊಡ್ತಾರೆ. ಹಾಗೆ ಒಬ್ಬ ಮಹಿಳೆ ಹೇಗೆ ಹೇಳ್ತಾರಲ್ವ, ಒಬ್ಬಳ ಮಹಿಳೆ ವಿದ್ಯಾವಂತಳಾದರೆ ಅವಳು ತುಂಬ ಜನಕ್ಕೆ ವಿದ್ಯಾವಂತಳನ್ನಾಗಿ ಮಾಡ್ತಾಳೆ ಅಂತೇಳಿ, ಹಾಗೆಯೇ ಒಬ್ಬ ಮಹಿಳೆ ಇವತ್ತೇನಾದರೂ ಶಾಂತಿಯಲ್ಲೇ ಇರುವಂತಹ ಶಾಂತಿಯ ಶಕ್ತಿಯನ್ನು ಅಳವಡಿಸ್ಕೊಳ್ಳುವಂಥ ಸಾಧನೆಯನ್ನು ಮಾಡಿದ್ದೇ ಆದರೆ ಅವಳಿಂದ ಅನೇಕರಿಗೆ ಲಾಭನೂ ಆಗುತ್ತೆ. ಹಾಗಾಗಿ ಈ ಸಮಾಜಕ್ಕೆ ಏನು ಉಪಯೋಗ ಆಗುತ್ತೆ ಅಂತೇಳಿ ತಾವು ಹಿಂದಿನ ಸಂಚಿಕೆಯಲ್ಲಿ ಕೇಳ್ತಾ ಇದ್ರಿ. ಹಾಗೆ ಗೃಹಿಣಿ ಒಂದು ವೇಳೆ ಏನಾದರೂ ಇದನ್ನು ಅಳವಡಿಸ್ಕೊಂಡ್ಬಿಟ್ರೆ ಸುಲಭವಾಗಿ ಸಮಾಜಕ್ಕೆ, ನಂತರ ವಿಶ್ವಕ್ಕೆ ಭಾಳ ಸುಲಭವಾಗಿ ಹರಡುತ್ತೆ.
ಇವತ್ತು ಉದಾಹರಣೆಗೆ ಹೇಳಬೇಕು ಅಂದರೆ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಈ ಒಂದು ದಿಕ್ಕಿನಲ್ಲಿ ಸಾಗ್ತಾ ಇದೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರೇ ಮುಖ್ಯವಾಗಿ ಪ್ರಧಾನವಾಗಿ ಮಹಿಳೆಯರು, ಮಾತೆಯರು, ಕನ್ಯೆಯರು ಅವರೇ ಮುಖ್ಯವಾಗಿ ನಿಂತು ಅವರು ಮೊದಲು ಶಾಂತಿಯ ಶಕ್ತಿಯನ್ನು ಅಳವಡಿಸ್ಕೊಂಡು ನಂತರ ಬೇರೆಯವರಿಗೆ ಪ್ರಸಾರ ಮಾಡುವಂತಹ ಕೈಂಕರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರಿ ಮನೆಯಲ್ಲಿ ಗೃಹಿಣಿ ಅಡುಗೆ ಮಾಡುವಾಗ ಅವಳ ಮನಸ್ಥಿತಿ ಏನಿರುತ್ತೆ ಅದು ಅಡುಗೆ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಆದರೆ ಅದನ್ನು ಊಟ ಮಾಡೋರ ಮೇಲೆ ಅದು ಹೇಗೆ ಪ್ರಭಾವ ಬೀರುತ್ತೆ, ಅದು ಹೇಗೆ ಸಂಬಂಧ ಅದಕ್ಕೂ? ನೋಡಿ, ಈಗ ಹೇಳ್ತೀವಿ ಅನ್ನದಂತೆ ಮನ ಅಂತ ಹೇಳ್ತೀವಿ ನಾವು. ಆ್ಯಸ್ ದ ಫುಡ್ ಸೋ ದ ಮೈಂಡ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಈ ನಾವು ಸೇವಿಸುವಂಥ ಆಹಾರಕ್ಕೂ ನಮ್ಮ ಮನಸ್ಸಿಗೂ 1-to-1 ಕನೆಕ್ಷನ್ ಇದೆ, ನೇರವಾದಂಥ ಕನೆಕ್ಷನ್ ಇದೆ. ನೋಡಿ, ಆಹಾರ ಜೀರ್ಣವಾಗಿ ಅದು ರಕ್ತವಾಗತ್ತೆ, ಇನ್ನು ಬೇರೆ ಬೇರೆ ನಮ್ಮ ಮಸಲ್ಸು ಅದು ಇದು ಎಲ್ಲ ಆಗುತ್ತೆ. ಅದರ ಜೊತೆಗೆ ಆ ಆಹಾರದ ವೈಬ್ರೇಷನ್ನು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಸಾತ್ವಿಕ ಆಹಾರವನ್ನು ತಗೊಂಡಿದ್ದೇ ಆದರೆ ಭಗವಂತನ ನೆನಪಿನಲ್ಲಿದ್ದು ಶಾಂತಿಯಲ್ಲಿದ್ದು ಶಾಂತಿಯಲ್ಲೇ ನಾವು ಆಹಾರವನ್ನು ತಯಾರು ಮಾಡಿದರೆ ಅದರಿಂದ ನಮ್ಮ ಮನಸ್ಸು ಶಾಂತವಾಗಿರೋದಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ಇನ್ನೇನಾದರೂ ಕೋಪದಲ್ಲಿದ್ದು ಆವೇಶದಲ್ಲಿದ್ದು ಇನ್ನು ಬೇರೆ ಥರದ ದ್ವೇಷದ ಮನಸ್ಥಿತಿನಲ್ಲಿದ್ದು ನಾವು ಆಹಾರವನ್ನು ತಯಾರು ಮಾಡಿದರೆ ಅದೇ ಥರದ ವೈಬ್ರೇಷನ್ನು ಆಹಾರಕ್ಕೂ ಕೂಡ ಬರುತ್ತೆ. ಅದನ್ನು ಊಟ ಮಾಡಿದವರಿಗೂ ಕೂಡ ಅದೇ ಥರದ ಸಂಕಲ್ಪಗಳು ಅವರ ಮನಸ್ಸಿನಲ್ಲಿ ಉತ್ಪನ್ನವಾಗತ್ತೆ. ಹಾಗಾಗಿ ಆಹಾರ ಮನುಷ್ಯನ ಜೀವನದಲ್ಲಿ ಅತ್ಯಂತ ಮುಖ್ಯ. ಆಹಾರವನ್ನು ತಯಾರು ಮಾಡುವಂಥವಳು ಮಹಿಳೆ ಆಗಿರೋದ್ರಿಂದ ಆ ಮಹಿಳೆಯ ಮಾನಸಿಕ ಸ್ಥಿತಿ ಆಹಾರದ ಮೇಲೆ ಪ್ರಭಾವ ಬೀರುತ್ತೆ. ಅದನ್ನು ಊಟ ಮಾಡಿದವರ ಮಾನಸಿಕ ಸ್ಥಿತಿನೂ ಕೂಡ ಅದೇ ಥರವಾಗಿ ಡೆವಲಪ್ ಆಗುತ್ತೆ. ಇದು ಎಷ್ಟು ದೊಡ್ಡ ಪ್ರೋಸೆಸ್ಸು, ಪ್ಲಸ್ ಎಷ್ಟು ಇಂಪಾರ್ಟೆಂಟ್ ಪ್ರೋಸೆಸ್. ಇಷ್ಟು ದಿನ ನಾವು ಯೋಚನೆ ಮಾಡ್ತಿದ್ದೀವಿ ಅಡುಗೆ ಮಾಡೋದು ಊಟ ಮಾಡೋದು ಶರೀರಕ್ಕೆ ಅಷ್ಟೇ ಮುಗೀತು. ಭಾಳಷ್ಟು ಜನ ನೋಡ್ತಾ ಇರ್ತೀವಿ, ಪುರುಷರಾದರೂ ಸರಿ ಮಹಿಳೆಯರಾದರೂ ಸರಿ ಅಡುಗೆ ಮಾಡ್ಬೇಕಾದ್ರೆ ವಿಚಾರಗಳೇ ಯೋಚನೆಗಳು ಬೇರೆ ಇರುತ್ತೆ. ಇಲ್ಲ ಮನೇಲಿ ಪತಿನೋ ಇಲ್ಲ ಅಂದರೆ ಮಕ್ಕಳನ್ನೋ ಬೈತಾನೆ ಅಡುಗೆ ಮಾಡ್ತಿರ್ತಾರೆ. ಹಾಗಿದ್ರೆ ಇದೆಲ್ಲ ತುಂಬ ದೊಡ್ಡ ತಪ್ಪು ಅನಿಸುತ್ತೆ. ದೊಡ್ಡ ತಪ್ಪು ಇದು ದೊಡ್ಡ ತಪ್ಪು ಇದು. ಯಾಕೆಂದರೆ ನಮಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ನಾವು ದೊಡ್ಡ ತಪ್ಪನ್ನು ಮಾಡ್ತಾ ಇರ್ತೀವಿ. ಅನೇಕರ ಮನಸ್ಸಿನ ಸ್ಥಿತಿಗೆ ನಾವು ಕಾರಣಕರ್ತರಾಗ್ತಾ ಇರ್ತೀವಿ. ಇದನ್ನು ಮಹಿಳೆಯರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಸ್ವಲ್ಪ ಅವರು ಎಚ್ಚೆತ್ಕೋಬೇಕಾಗತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ನನಗನ್ಸುತ್ತೆ ಯಾವುದೇ ಗೃಹಿಣಿ ಇರಲಿ ಅಡುಗೆಯನ್ನು ತಯಾರು ಮಾಡುವ ಮುಂಚೆ ಒಂದು 5 ನಿಮಿಷನೋ 10 ನಿಮಿಷ ಅಟ್ಲೀಸ್ಟ್ 1-2 ನಿಮಿಷಗಳವರೆಗೂ ಆದರೂ ಈ ಧ್ಯಾನ ಮಾಡಿ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಆನಂತರ ಅಡುಗೆ ಪ್ರಿಪರೇಷನ್ಸು ಇಲ್ಲ ಅಡುಗೆ ಮಾಡೋದು ಒಳ್ಳೆ ಉತ್ತಮ ಒಂದು ಹ್ಯಾಬಿಟ್ ಅನಿಸುತ್ತೆ. ಆಗಿದ್ರೆ ಹೌದು. ಒಂದು ಹೇಗೆ ನಾವು ಲೌಕಿಕ ಜೀವನದಲ್ಲೂ ನೋಡ್ತೀವಿ, ಸಾಮಾನ್ಯವಾಗಿ ಆಹಾರ ತಯಾರು ಮಾಡುವಾಗ ಮಡಿಯಿಂದ ಸ್ನಾನ ಮಾಡಿ ಶುದ್ಧವಾದಂಥ ವಸ್ತ್ರವನ್ನು ಧರಿಸ್ಕೊಂಡು ಅಡುಗೆ ಮಾಡುವಂಥ ಪದ್ಧತಿಯನ್ನು ನಾವು ಹಿಂದಿನ ಕಾಲದಲ್ಲಿ ಇತ್ತದು. ಅದು ಇವತ್ತಿನ ಕಾಲದಲ್ಲಿ ಶುದ್ಧ ಇಲ್ಲ ಅಂದ್ರೆ ಅಡುಗೆ ಮನೆ ಕಾಲು ಇಡ್ತಾ ಇದೆ ಅಂತ ಒಂದು ಸಮಯ ಇತ್ತು. ಆದರೆ ಬರ್ತಾ ಇವತ್ತು ಎಲ್ಲದರಲ್ಲೂ ಕೂಡ ಪರಿವರ್ತನೆ ಆಗೋಗ್ಬಿಟ್ಟಿದೆ. ಒಂದು ಫಿಸಿಕಲ್ ಕ್ಲೀನಿನೆಸ್, ಎರಡನೇದು ಮೆಂಟಲ್ ಕ್ಲೀನಿನೆಸ್. ಇದೆರಡೂ ಕೂಡ ಅವಶ್ಯಕತೆ ಇದೆ ಆಹಾರವನ್ನು ತಯಾರು ಮಾಡುವಾಗ. ಸೊ ಅದು ತಾವು ಹೇಳಿದ್ರಿ ಮೆಡಿಟೇಷನ್ ಮಾಡಿ ನಂತರ ಅಡುಗೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಅಂಥೇಳಿ, ಅದು ಒಂದು ವಿಧಾನ. ಎರಡನೇದು ಮಾಡ್ತಾನೂ ಕೂಡ ಅವರು ಯಾವುದೋ ಮೊಬೈಲ್ನಲ್ಲಿ ಯಾವುದೋ ಹಾಡನ್ನು ಕೇಳ್ಕೊಳ್ಳುವಂಥದ್ದು ಅಥವಾ ಇನ್ಯಾವುದೋ ತರಗತಿಗಳನ್ನು ಕೇಳುವಂಥದ್ದು, ಇದಕ್ಕಿಂತ ಅಡುಗೆ ಮಾಡುವಂಥದ್ದು ಅದು ಕೂಡ ತಪ್ಪು. ಅದು ಯಾವುದಾದ್ರೂ ಒಳ್ಳೆಯ ಭಗವಂತನ ಧ್ಯಾನವನ್ನು, ಭಗವಂತನ ಸ್ಮೃತಿಯನ್ನು ತರಿಸುವಂಥ ಹಾಡುಗಳನ್ನಾಗಿರ್ಬೋದು ಅಥವಾ ಅಂತಹ ತರಗತಿಗಳನ್ನಾಗಿರ್ಬೋದು, ಆಧ್ಯಾತ್ಮಿಕ ಚಿಂತನೆಗಳನ್ನು ಕೇಳ್ತಾ ಅಡುಗೆ ಮಾಡಿದರೆ ಇನ್ನೂ ಆಹಾರದಲ್ಲಿ ಹೆಚ್ಚು ಸಾತ್ವಿಕ ಕಿರಣಗಳು, ವೈಬ್ರೇಷನ್ನು ಅದ್ರ ಮೇಲೆ ಬೀರುತ್ತೆ. ಅದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ಮನೆಯ ಅಡುಗೆ ಬಗ್ಗೆ ಏನೋ ಹೇಳಿದ್ರಿ. ಹಾಗಿದ್ರೆ ಈಗ ಹೋಟೆಲ್ಗಳಲ್ಲಿ ಇಲ್ಲ ಹೊರಗಡೆ ತಳ್ಳೋ ಗಾಡಿಯಲ್ಲಿ ಅವರೆಲ್ಲ ಅಡುಗೆ ಮಾಡ್ತಿರ್ತಾರೆ. ಹಾಗಿದ್ರೆ ಅದನ್ನೆಲ್ಲ ನಾವು ಊಟ ಮಾಡಿದ್ರೆ ಅದರದ್ದು ಒಂದು ಪ್ರಭಾವನೂ ಸಹ ಆಗಿದ್ರೆ ನಮ್ಮ ಮನಸ್ಸಿನ ಮೇಲೆ ಆಗುತ್ತೆ. ಖಂಡಿತವಾಗಿ ಆಗುತ್ತೆ. ಈಗ ಮನೆಯಲ್ಲಿ ಉದಾಹರಣೆಗೆ ಹೇಳಬೇಕು ಅಂದರೆ
ಮನೆಯಲ್ಲಿ ತಾಯಿ ತಯಾರು ಮಾಡಿರುವಂಥ ಒಂದು ಮೊಸರನ್ನ ಇರ್ಬೋದು, ಅದರನ್ನೇ ಅಷ್ಟೇ ಪ್ರೀತಿ ಇರುತ್ತೆ. ಹೌದು, ಅದನ್ನು ತಿಂದರೆ ಬರೀ ಮೊಸರನ್ನ, ಇನ್ಯಾವುದೇ ದೊಡ್ಡ ಭಕ್ಷ್ಯ ಭೋಜ್ಯಗಳಿಲ್ಲ. ಅದನ್ನು ತಿಂದರೆ ದೇಹಕ್ಕೆ ಹಿತ ಅನಿಸುತ್ತೆ ನಮಗೆ. ಆದರೆ ಹೊರಗಡೆ ನಾವು ಹೋಟೆಲ್ನಲ್ಲಿ ಅಥವಾ ಇಂಥ ಗಾಡಿಗಳಲ್ಲಿ ತಿಂದಾಗ ಅದು ನಾಲಿಗೆಗೆ ರುಚಿಯಾಗಿರ್ಬೋದು, ಆದರೆ ಅವರು ತಯಾರು ಮಾಡುವಂತಹ ಇದರಲ್ಲಿ ಒಂದು ವಿಷಯ ಇದೆ. ಒಂದು, ಅವರು ಕಮರ್ಷಿಯಲ್ ಮೈಂಡ್ ಸೆಟ್ಟಿಂದ ಮಾಡ್ತಾ ಇರ್ತಾರೆ. ಹಣ ಸಂಪಾದನೆ, ಆಹಾರವನ್ನು ಮಾರಿ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಉದ್ದೇಶ ಅವರದ್ದು. ಎರಡನೇದು, ಆ ತಯಾರು ಮಾಡುವಂಥವರು ಕೂಡ ಅವರ ಮನಸ್ಸಿನಲ್ಲಿ ಯಾವುದೇ ಸಾತ್ವಿಕ ಚಿಂತನೆಗಳು ಇರೋದಿಲ್ಲ. ಈ ಎರಡೂ ವಿಧಾನಗಳಿಂದ ಆಹಾರ ತಯಾರಾಗೋದ್ರಿಂದ ತಿನ್ನುವಂಥವರ ಮೇಲೆ ಅದೇ ಥರದ ಪರಿಣಾಮಗಳು ಬೀರುತ್ತೆ. ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಹೋಟೆಲು ಅಥವಾ ಈ ರೀತಿ ತಳ್ಳಗಾಡಿಯಲ್ಲಿ ಊಟ ಮಾಡೋದು ನಮ್ಮ ಶರೀರಕ್ಕೆ ಮಾತ್ರ ಪ್ರಾಬ್ಲಮ್ ಕೊಡುತ್ತೆ, ಅಲ್ಲಿಗೆ ಮಾತ್ರ ಎಫೆಕ್ಟ್ ಅಂತ. ಯಾಕಂದರೆ ಅಲ್ಲಿ ಎಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿರ್ತಾರೆ, ನಮ್ಮ ಕಣ್ಮುಂದೆ ಅದು ಕಂಡಿರಲ್ಲ. ಯಾಕಂದ್ರೆ ಸೀದಾ ತಟ್ಟೆಗೆ ನಮಗೆ ಸೀದಾ ಅಡುಗೆನೇ ಬಂದಿರತ್ತೆ ಹೊರತು ಮಾಡಿರೋಂಥ ವಿಧಾನ ಆಯಿತು ಇಲ್ಲ ಕ್ಲೀನ್ನೆಸ್ ಅಂತೂ ಕಾಣಿಸಿರೋದೇ ಇಲ್ಲ. ಹಾಗಾಗಿ ಶರೀರಕ್ಕೆ ಮೇಲೆ ಮಾತ್ರ ಪ್ರಭಾವ ಬೀರುತ್ತೆ ಅಂದ್ಕೊಂಡಿದ್ದೆ. ಆದರೆ ನೀವು ಇವತ್ತು ಅದರ ಮನಸ್ಸಿನ ಮೇಲೂ ಸಹ ಪ್ರಭಾವ ಬೀರುತ್ತೆ ಅನ್ನೋ ವಿಷಯ ತಿಳಿಸ್ಕೊಟ್ರಿ. ತುಂಬ ಪ್ರಭಾವ ಬೀರುತ್ತೆ ನಮ್ಮ ಮನಸ್ಸಿನ ಮೇಲೆ. ಸೊ ಹಾಗಾಗಿ ಇದೆಲ್ಲ ಸೂಕ್ಷ್ಮ ವಿಚಾರಗಳು. ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು, ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೋಬೇಕು ಅಂತೇಳಿದರೆ ಈ ಎಲ್ಲ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ನಾವು ಗಮನ ಹರಿಸ್ಬೇಕಾಗತ್ತೆ. ಯಾಕಂದರೆ ಇದು ಸೂಕ್ಷ್ಮವಾಗಿರುವಂತಹ ವಿಷಯ ಮತ್ತು ಸೂಕ್ಷ್ಮವಾಗಿಯೇ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದೇ ಥರ ನಮ್ಮ ಜೀವನವನ್ನು ರೂಪಿಸ್ಕೊಂಡಾಗ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ಏನು ದೊಡ್ಡ ವಿಷಯವೇನಲ್ಲ, ಕಷ್ಟಕರ ವಿಷಯವೇನಲ್ಲ. ಹಾಗಿದ್ರೆ ಬೇಯಿಸುವಂಥ ಅಡುಗೆ ಏನಿರುತ್ತೆ ಅದನ್ನು ಸಾತ್ವಿಕ ಮಾಡ್ಬೋದು, ಸರಿ. ಹೌದು. ಈ ಹಣ್ಣು ಹಂಪಲುಗಳಿರುತ್ತೆ ಅದು ಸಾತ್ವಿಕವಾಗಿ ಇರುತ್ತೆ ಆಗಿದ್ರೆ? ಇಲ್ಲ, ಇವತ್ತಿನ ಸಮಯದಲ್ಲಿ ನೋಡಿ, ಯಾಕಂದರೆ ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಹೊರಗಡೆ ತಿನ್ನಬಾರ್ದು ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ತಿಳಿದ್ವಿ, ಸರಿ. ಆದರೆ ಹೊರಗಡೆ ಹೋದಾಗ ಕೆಲವೊಮ್ಮೆ ನಾವು ಮನೆಯಿಂದ ಊಟ ತೊಗೊಂಡು ಹೋಗೋಕ್ಕಾಗಲ್ಲ, ಇಲ್ಲ ಅಲ್ಲಿ ಪರಿಸ್ಥಿತಿ ಆಗಿರುತ್ತೆ. ಅವಾಗ ನಾವು ಹಾಗಂತ ಖಾಲಿ ಊಟ ಮಾಡದೆ ಖಾಲಿ ಇರೋಕ್ಕೂ ಆಗಲ್ಲ. ಸೊ ಅಂಥ ಸಮಯದಲ್ಲಿ ಹಣ್ಣು ಹಂಪಲು ತಿನ್ನಬಹುದು ಅನ್ನೋ ಯೋಚನೆಯಲ್ಲಿ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು. ಈಗ ಹಣ್ಣು ಹಂಪಲುಗಳನ್ನು ತಿನ್ನುವಾಗಲೂ ಕೂಡ ನಾವು ಒಂದು ವಿಧಾನವನ್ನು ಅನುಸರಿಸ್ತೀವಿ. ಈಗ ತಮಗೆ ಗೊತ್ತಿರುವ ಹಾಗೆ ಯಾವುದೇ ಆಹಾರ ಪದಾರ್ಥಗಳನ್ನು ಇನ್ಕ್ಲೂಡಿಂಗ್ ಈ ತರಕಾರಿ ಹಣ್ಣು ಹಂಪಲುಗಳನ್ನು ಬೆಳಿಲಿಕ್ಕೆ ಇವತ್ತು ನಾವು ಕೆಮಿಕಲನ್ನು ಯೂಸ್ ಮಾಡ್ತಾ ಇದ್ದೀವಿ, ಹೌದಲ್ವಾ? ಆಮೇಲೆ ಎರಡನೇದಾಗಿ ಇಡೀ ವಾತಾವರಣದಲ್ಲೇ ಈ ಅಶಾಂತಿಯ ಅಥವಾ ಸಾತ್ವಿಕವಲ್ಲದ ತರಂಗಗಳು ಹರಡ್ಕೊಂಡ್ಬಿಟ್ಟಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಹರಡ್ಕೊಂಡ್ಬಿಟ್ಟಿದೆ. ಆ ತರಂಗಗಳು ಕೂಡ ಈ ಎಲ್ಲ ಆಹಾರ ಪದಾರ್ಥಗಳ ಮೇಲೆ, ತರಕಾರಿಯ ಮೇಲೆ, ಆಮೇಲೆ ಹಣ್ಣು ಹಂಪಲುಗಳ ಮೇಲೆ ಅದು ಪ್ರಭಾವವನ್ನು ಬೀರ್ತಾ ಇದೆ. ಹಾಗಾಗಿ ನೋಡೋದಕ್ಕೆ ನಿಮಗೆ ಅದು ನೈಸರ್ಗಿಕವಾಗಿ ಬಂದಿರುವಂತಹ ಪದಾರ್ಥವಾದರೂ ಕೂಡ ಅದರಲ್ಲೂ ಕೂಡ ಸಾಕಷ್ಟು ಒಂದು ಅಸಾತ್ವಿಕವಾಗಿರುವಂತಹ ತರಂಗಗಳು ಅದರಲ್ಲಿ ಆಲ್ರೆಡಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ನೀವು ಹಣ್ಣನ್ನು ತಗೊಳ್ತೀರಿ, ಸರಿ, ಆದರೆ ಹಣ್ಣನ್ನು ತಗೊಳ್ಳುವ ಮುಂಚೆ ಅದನ್ನು ಚೆನ್ನಾಗಿ ಅದನ್ನು ಸ್ವಚ್ಛತೆಗೊಳಿಸುವಂಥದ್ದು ಅಷ್ಟೇ ಅವಶ್ಯಕ. ಎರಡನೇದಾಗಿ ಅದನ್ನು ಉಪಯೋಗಿಸುವ ಮೊದಲು 1-2 ನಿಮಿಷ ಭಗವಂತನ ಸ್ಮೃತಿಯನ್ನು ಮಾಡಿ ಅದಕ್ಕೆ ಸಾತ್ವಿಕ ತರಂಗಗಳನ್ನು ಕೊಟ್ಟು ನಂತರ ನೀವು ತಿನ್ನುವಂಥದ್ದು ಬಹಳ ಅವಶ್ಯಕ, ಬಹಳ ಮುಖ್ಯ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಹೊರಗಡೆ ನಾವು ಊಟ ಮಾಡೋಕ್ಕಾಗಿಲ್ಲ ಅಂದಾಗ ಹಣ್ಣುಗಳನ್ನು ತಿನ್ನೋದು ನಡೆಯುತ್ತೆ, ಆದರೆ ಅದರಲ್ಲೂ ಸಹ ಅದನ್ನು ಸಹ ನಾವು ಸಾತ್ವಿಕವಾಗಿ ಶುದ್ಧಗೊಳಿಸಿ ತಿನ್ನೋದು ಉತ್ತಮ. ಹಾಗಿದ್ರೆ ಈ ಶಾಂತಿಯ ಶಕ್ತಿಯ ಬಗ್ಗೆ ಇಷ್ಟೆಲ್ಲ ತಿಳಿಸ್ಕೊಟ್ರಿ, ಸರಿ. ನೀವು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇದ್ದೀರಿ, ಅದನ್ನು ಸರಿ. ಹಾಗಿದ್ರೆ ಈ ಬ್ರಹ್ಮಕುಮಾರಿ ಸಂಸ್ಥೆ ಈ ಶಾಂತಿಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತೆ? ಶಾಂತಿಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ವರ್ಷದಾದ್ಯಂತ ನಡೀತಾ ಇರುತ್ತೆ. ಎಲ್ಲ ಈಶ್ವರೀಯ ಶಾಖೆಗಳಲ್ಲೂ ಕೂಡ ನಡೀತಾ ಇರುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮತ್ತು ಝೋನು, ಸಬ್ ಝೋನ್ ಲೆವೆಲಲ್ಲಿ ಬೇರೆ ಬೇರೆ ಹಂತದ ಕಾರ್ಯಕ್ರಮಗಳು ವರ್ಷದಾದ್ಯಂತ ನಡೀತಾ ಇರುತ್ತೆ.
ಅದರಲ್ಲಿ ಮೊದಲನೆಯ ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದರೆ, ಯಾರು ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾರು ಪ್ರತಿನಿತ್ಯ ಬಂದು ಧ್ಯಾನವನ್ನು ಮಾಡ್ತಾರೆ ಮತ್ತು ಈಶ್ವರನ ಪಾಠವನ್ನು ಕಲಿತಾರೆ, ಅವರಿಗೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ತರಗತಿಗಳಿರುತ್ತೆ. ಒಂದು ಧ್ಯಾನದ ತರಗತಿಗಳು ಕೂಡ ಇರುತ್ತೆ, ಇನ್ನೊಂದು ಜ್ಞಾನದ ತರಗತಿಗಳು ಕೂಡ ಇರುತ್ತೆ. ಇದು ಆಲ್ರೆಡಿ ಇದರಲ್ಲಿ ಬಂದಿರುವಂತಹ ವ್ಯಕ್ತಿಗಳಿಗಾಗಿ, ಪುರುಷರಿಗಾಗಿ, ಸ್ತ್ರೀಯರಿಗಾಗಿ ಮನೆಯಿಂದ ಬಂದು ಅವರು 1-1.5 ಗಂಟೆ ಸಮಯ ಬೆಳಗ್ಗೆನೋ ಅಥವಾ ಸಂಜೆನೋ ಅವರಿಗೋಸ್ಕರ ಅವರು ಮಾಡಿಕೊಂಡು ನಂತರ ಅವರವರ ಕಾರ್ಯವ್ಯವಹಾರಕ್ಕೆ ಅವ್ರು ಹೋಗ್ತಾರೆ. ಅವರ ಶಾಂತಿಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು 2ನೇ ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದರೆ, ನಾವು ಯಾರು ಈ ರಾಜಯೋಗವನ್ನು ಅಭ್ಯಾಸ ಮಾಡೋದಕ್ಕೆ ಇಷ್ಟಪಡ್ತಾರೆ, ಯಾರು ಇಷ್ಟಪಟ್ಟು ನಮ್ಮ ಸಂಸ್ಥೆಗೆ ಬರ್ತಾರೆ, ಅವರಿಗೆ ನಾವು ಇಂಡಿವಿಜುವಲ್ ಲೆವೆಲ್ನಲ್ಲಿ ಟ್ರೈನಿಂಗನ್ನು ಕೊಡ್ತೀವಿ. ಅದಕ್ಕೆ 7 ದಿನದ ತರಗತಿಗಳಂತ ಇದೆ. ಅದು ಈ ಆಧ್ಯಾತ್ಮಿಕ ತರಬೇತಿಯನ್ನು ನಾವು 7 ದಿನಗಳು ದಿನಕ್ಕೆ 1 ಗಂಟೆ ಅವರಿಗೆ ಕೊಡ್ತೀವಿ ನಾವು. ಅದು ಆತ್ಮದ ಜ್ಞಾನ ಮತ್ತು ಪರಮಾತ್ಮನ ಜ್ಞಾನ, ಸಮಯದ ಜ್ಞಾನ, ಸೃಷ್ಟಿ ಚಕ್ರದ ಜ್ಞಾನ, ಕರ್ಮದ ಜ್ಞಾನ, ಆಮೇಲೆ ರಾಜಯೋಗವನ್ನು ಹೇಗೆ ಮಾಡಬೇಕು, ಅದನ್ನು ಮಾಡುವಂಥ ವಿಧಿವಿಧಾನಗಳೇನು, ಅದರ ಬಗ್ಗೆ ಎಲ್ಲ ಸ್ಪಷ್ಟವಾದಂತಹ ಒಂದು ತರಬೇತಿಯನ್ನು 7 ದಿನದಲ್ಲಿ ನಾವು ಕೊಡ್ತೀವಿ. ಸೊ ಇದು ಎಲ್ಲ ಸೇವಾ ಕೇಂದ್ರಗಳಲ್ಲೂ ಇದು ನಡೀತಾ ಇರುತ್ತೆ ಉಚಿತವಾಗಿ. ಅದು ಒಬ್ಬ ವ್ಯಕ್ತಿ ಒಂಟಿಯಾಗಿ ಬಂದರೂ ಕೂಡ ನಾವು ಕೊಡ್ತೀವಿ, ಅಥವಾ ಅವರು ಗ್ರೂಪಲ್ಲಿ 8 ಜನ 10 ಜನ ಬಂದರೂ ಕೊಡ್ತೀವಿ, ಅಥವಾ ಕೆಲವೊಂದು ಸರಿ ನಾವು ರಾಜಯೋಗ ಶಿಬಿರಗಳನ್ನು ಏರ್ಪಡಿಸ್ತೀವಿ. ನಾವು ಪಾಂಪ್ಲೇಟ್ ಮಾಡಿ ಎಲ್ಲರಿಗೂ ಕೂಡ ಹಂಚುತ್ತೀವಿ. ಆ ಸೇವಾ ಕೇಂದ್ರದ ಸುತ್ತಮುತ್ತಲಿನ ಜನರಿಗೆ ಬೆಳಗ್ಗೆ ಅಥವಾ ಸಂಜೆ ಅಥವಾ ಮಧ್ಯದಲ್ಲಿ ಮಹಿಳೆಯರಿಗೆ ಮಧ್ಯಾಹ್ನ 11ರಿಂದ 12 ಗಂಟೆ ಈ ಥರ ಸಮಯವನ್ನು ಫಿಕ್ಸ್ ಮಾಡ್ತೀವಿ. ಆ ಸಮಯದಲ್ಲಿ 50 ಜನ 60 ಜನ 100 ಜನ ಬರ್ತಾರೆ. ಒಂದು ಗ್ರೂಪಲ್ಲಿ ನಾವು ಈ ರಾಜಯೋಗದ ತರಗತಿಗಳನ್ನು ಅವರಿಗೆ ಮಾಡ್ತೀವಿ. ಅವರಿಗೆ ಶಾಂತಿಯ ಶಕ್ತಿಯ ಮಹತ್ವಿಕೆ ಏನು, ಅದನ್ನು ಅಳವಡಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಏನಿದೆ, ಅದರಿಂದ ಲಾಭ ಏನು, ಅದನ್ನೆಲ್ಲ ಅವರಿಗೆ ನಾವು ಮನದಟ್ಟು ಮಾಡ್ತೀವಿ. ಆಮೇಲೆ ಪ್ರಾಯೋಗಿಕವಾಗಿ ಕೂಡ ಅವರಿಗೆ ಮೆಡಿಟೇಷನನ್ನು ಮಾಡಿಸ್ತೀವಿ. ನಾವು ಕಾಮೆಂಟ್ರಿಯ ಮೂಲಕ ಕಾಮೆಂಟ್ರಿಯನ್ನು ಹೇಳಿ ಅಂತರ್ಮುಖಿಗಳಾಗಿ ಆತ್ಮದ ಸ್ಥಿತಿನಲ್ಲಿ ಸ್ಥಿತ ಮಾಡಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿ ಶಾಂತಿಯನ್ನು ಅನುಭವ ಮಾಡಿಸುವಂಥ ಒಂದು ಇದನ್ನು ಕಾಮೆಂಟ್ರಿ ಮೂಲಕನೂ ಕೂಡ ಅವರಿಗೆ ಮಾಡಿಸ್ತೀವಿ ನಾವು. ಸೊ ಇದು ಇಂಡಿವಿಜುವಲ್ ಲೆವೆಲಲ್ಲಿ ಮತ್ತು ಗ್ರೂಪಲ್ಲಿ ಲೆವೆಲಲ್ಲಿ ಆಯಿತು. ಆಮೇಲೆ ನಾವು ಇನ್ನೂ ವಿಸ್ತಾರವಾದಂತಹ ಕಾರ್ಯಕ್ರಮಗಳು, ಹಲವಾರು ಕಾನ್ಫರೆನ್ಸ್ಗಳನ್ನು ಮಾಡ್ತೀವಿ, ಸಮ್ಮೇಳನಗಳನ್ನು ಮಾಡ್ತೀವಿ, ಗೆಟ್ ಟುಗೆದರ್ಗಳನ್ನು ಮಾಡ್ತೀವಿ. ಉದಾಹರಣೆ ಹೇಳಬೇಕು ಅಂದರೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಇವತ್ತು 20 ವರ್ಗಗಳಿದ್ದಾವೆ ಅಂತ ಹೇಳಿದರೆ, ಯುವ ವರ್ಗ ಇದೆ, ಮಹಿಳೆಯರ ವರ್ಗ ಇದೆ, ಇವತ್ತು ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿ ವಿಂಗ್ ಅಂತೇಳಿದೆ, ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸ್ ವಿಂಗ್ ಅಂತೇಳಿದೆ, ಅಡ್ಮಿನಿಸ್ಟ್ರೇಟರ್ಸ್ ವಿಂಗ್ ಅಂತೇಳಿದೆ, ಎಜುಕೇಷನ್ ವಿಂಗ್ ಅಂತೇಳಿದೆ, ಜೂರಿಸ್ಟ್ ವಿಂಗ್ ಅಂತೇಳಿದೆ, ಸ್ಪೋರ್ಟ್ಸ್ ವಿಂಗ್ ಅಂತೇಳಿದೆ. ಹೀಗೆ 20 ವಿಂಗ್ಗಳಿದ್ದಾವೆ. ಅಂದರೆ ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಕೂಡ ಈ ಶಾಂತಿಯ ಶಕ್ತಿಯ ಅವಶ್ಯಕತೆ ಇದೆ. ಅವರು ಯಾವುದೇ ಫೀಲ್ಡಲ್ಲಿರ್ಬೋದು, ಒಬ್ಬ ಸೈಂಟಿಸ್ಟ್ ಆಗಿರ್ಬೋದು, ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು, ಒಬ್ಬ ಪೊಲಿಟಿಷಿಯನ್ ಆಗಿರ್ಬೋದು, ಎಲ್ಲರಿಗೂ ಇದರ ಅವಶ್ಯಕತೆ ಇದೆ. ಮತ್ತು ಅವರವರ ಕಾರ್ಯಕ್ಷೇತ್ರದಲ್ಲಿ ಇದ್ದು ಶಾಂತಿಯ ಶಕ್ತಿಯನ್ನು ಅಭ್ಯಾಸ ಮಾಡ್ತಾ, ಅನುಭವ ಮಾಡ್ತಾ ಅವರು ತಮ್ಮ ಸ್ವಂತ ಜೀವನವನ್ನು ಚೆನ್ನಾಗಿ ಮಾಡ್ಕೋಬೋದು, ತಮ್ಮ ವ್ಯವಹಾರವನ್ನು ಚೆನ್ನಾಗಿ ಮಾಡ್ಕೋಬೋದು, ಒಂದು ಒಳ್ಳೆಯ ಜೀವನವನ್ನು ನಡೆಸ್ಬೋದು ಅನ್ನುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಈ ವರ್ಗಗಳ ಮೂಲಕ ಮಾಡುವಂಥ ಸೇವೆಯಲ್ಲೂ ಕೂಡ ನಾವು ಅವರಿಗೆ ತಿಳಿಸ್ಕೊಡ್ತೀವಿ. ಸೊ ಹೀಗೆ ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳನ್ನು ಈಶ್ವರ ವಿಶ್ವವಿದ್ಯಾಲಯ ಆಯೋಜನೆ ಮಾಡುತ್ತೆ. ಕೆಲವು ಸಾರಿ 5,000 ಜನ 10,000 ಜನ ಈ ಥರ ಕಾನ್ಫರೆನ್ಸ್ಗಳನ್ನು ಕೂಡ ಮಾಡುತ್ತೆ. 1 ದಿನದ ಕಾರ್ಯಕ್ರಮ, 2 ದಿನದ ಕಾರ್ಯಕ್ರಮ ಇದೇ ಥರನೂ ಮಾಡುತ್ತೆ. ಆಮೇಲೆ ಇನ್ನೂ ವಿಶೇಷವಾಗಿ ಕೆಲವೊಂದು ಕಡೆಗೆ ನಮ್ಮದು ರಿಟ್ರೀಟ್ ಸೆಂಟರ್ಗಳಿದ್ದಾವೆ ಈಶ್ವರೀಯ ವಿಶ್ವವಿದ್ಯಾಲಯದ. ಉದಾಹರಣೆಗೆ ಇವತ್ತು ಮೈಸೂರಿನಲ್ಲಿ ನಾವು ಇವತ್ತು ಜ್ಞಾನ ಸರೋವರ ರಿಟ್ರೀಟ್ ಸೆಂಟರ್ ಅಂತ ಹೇಳಿದೆ. ಇಲ್ಲಿ ಅನೇಕರು ಗ್ರೂಪಲ್ಲಿ ಬಂದು 50 ಜನ 60 ಜನ ಗ್ರೂಪ್ನಲ್ಲಿ ಬಂದು 2 ದಿನ ಅಥವಾ 3 ದಿನ ಇಲ್ಲೇ ತಂಗಿದ್ದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಗಳು ಕೂಡ ನಾವು ಮಾಡ್ತೀವಿ. ಸೊ ಶಿಕ್ಷಕರಿಗೋಸ್ಕರ ಮಾಡ್ತೀವಿ, ಯುವಕರಿಗೋಸ್ಕರ ಮಾಡ್ತೀವಿ. ಈ ಥರ ಬೇರೆ ಬೇರೆ ಹಂತದಲ್ಲಿ ನಮ್ಮ ಈಶ್ವರ ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಗಳು ಬಹಳ ವಿಶಾಲ ಮಾರ್ಗದಲ್ಲಿ ಇವತ್ತು ನಡೀತಾ ಇದೆ. ಆಮೇಲೆ ಟಿ ವಿ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಅನೇಕ ಟಿ ವಿ ಚಾನೆಲ್ಗಳು ಕೂಡ ಇವತ್ತು ನಮ್ಮದು ಇದೆ. ಇವತ್ತು ಹಳ್ಳಿಗೆ ಈ ಈಶ್ವರನ ಜ್ಞಾನ, ಈ ಶಾಂತಿಯ ಶಕ್ತಿಯ ಒಂದು ಮಹತ್ವಿಕೆ, ಅದರ ಅಭ್ಯಾಸ, ಅದರ ಅನುಕೂಲ, ಅದ್ರ ಬಗ್ಗೆ ಎಲ್ಲ ನಾವು ಇವತ್ತು ಹಳ್ಳಿಯಲ್ಲೂ ಕೂಡ ಈಶ್ವರನ ಸೇವೆಯನ್ನು ಮಾಡುವಂಥ ಪ್ರಯತ್ನವನ್ನು ಈಶ್ವರ ವಿಶ್ವವಿದ್ಯಾಲಯ ಮಾಡ್ತಾ ಇದೆ.
ನನಗನ್ಸುತ್ತೆ ನಿಮ್ಮಲ್ಲಿ ಬರುವಂತಹ ಯಾರೆಲ್ಲ ಬರ್ತಾರೆ ಈಗ ಈ ಶಾಂತಿಯ ಶಕ್ತಿಯನ್ನು ಅನುಭವ ಮಾಡೋದಕ್ಕೆ, ಅದಕ್ಕಿಂತ ಬೆಟರ್ ಈ ಸಂಘ ಸಂಸ್ಥೆಗಳು, ಇಲ್ಲಾಂದರೆ ಶಾಲೆಗಳು, ಇಲ್ಲ ಫ್ಯಾಕ್ಟ್ರಿಗಳು, ಇಲ್ಲ ಆಫೀಸ್ಗಳು, ಅಲ್ಲಿನೇ ಹೋಗಿ ನೀವು ಅಲ್ಲಿ ಇರುವಂಥ ಎಲ್ಲ ಜನಗಳಿಗೆ ಈ ರೀತಿ ಶಾಂತಿಯ ಅನುಭವ ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ಬೋದಲ್ಲ? ಖಂಡಿತವಾಗಿಯೂ ಅದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಈಗ ತಾವು ಹೇಳಿದ್ರಿ ಶಾಲೆಗಳಿಗೆ ಹೋಗಿ ಕಾರ್ಯಕ್ರಮವನ್ನು ಮಾಡುವಂಥದ್ದು, ವಿಶೇಷವಾಗಿ ನಮ್ಮ ಎಜುಕೇಷನ್ ವಿಂಗಿಂದ ಮತ್ತು ಯುವ ವರ್ಗದಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಬರೀ ಭಾರತದ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ಅನೇಕ ಪ್ರಾಜೆಕ್ಟ್ಗಳನ್ನು ಹಾಕ್ಕೊಂಡು, ಇವತ್ತು ಉದಾಹರಣೆಗೆ ಹೇಳಬೇಕು ಅಂದರೆ ಎಜುಕೇಷನ್ ವಿಂಗಿಂದ ಇವತ್ತು ಸುಮಾರು 20 ಯೂನಿವರ್ಸಿಟಿಯ ಜೊತೆಗೆ ನಮ್ಮದು ಕೊಲಾಬ್ರೇಷನ್ ಇದೆ. ವ್ಯಾಲ್ಯೂ ಎಜುಕೇಷನ್ ಬಗ್ಗೆ ನಾವು ಡಿಪ್ಲೊಮಾ ಡಿಗ್ರಿ ಮತ್ತು MBA ಡಿಗ್ರಿಗಳನ್ನೆಲ್ಲ ಕೊಡ್ತಾಯಿದ್ದೀವಿ. ಸೊ ಹೀಗೆ ಎಜುಕೇಷನ್ ವಿಂಗ್ಗಳ ಮೂಲಕ, ಒಂದು ಎಜುಕೇಷನ್ ವಿಂಗ್ ಅಂತ ಹೇಳಿದರೆ ಅದ್ರ ಮೂಲಕ ಈ ಕಾರ್ಯಕ್ರಮ ನಡೀತಾ ಇದೆ, ಯುವ ವರ್ಗದ ಮೂಲಕ ಕಾರ್ಯಕ್ರಮ ನಡೀತಾ ಇದೆ. ಆಮೇಲೆ ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿ ಮೂಲಕ ಎಲ್ಲ ಅನೇಕ ಕಾರ್ಖಾನೆಗಳಿಗೆ ನಾವೇ ಹೋಗಿ, ಅದಕ್ಕೆ ನಮ್ಮಲ್ಲಿ ಟ್ರೈನ್ಡ್ ಫ್ಯಾಕಲ್ಟೀಸ್ ಇದ್ದಾರೆ. ಆ ಟ್ರೈನ್ಡ್ ಫ್ಯಾಕಲ್ಟೀಸು ಅವರ ನಿಮಂತ್ರಣದ ಮೇಲೆಗೆ ನಾವು ಅಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಕೊಡ್ತೀವಿ. 1 ದಿನ 2 ದಿನದ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕೊಡ್ತಿದ್ದೀವಿ. ಸೊ ಈ ರೀತಿ ಇವತ್ತು ಈಶ್ವರ ವಿಶ್ವವಿದ್ಯಾಲಯ ಎಲ್ಲ ಹಂತದಲ್ಲೂ ಕೂಡ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಸಂಘ ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅನೇಕರು, ಉದಾಹರಣೆಗೆ ತಾವು ಹೇಳಬೇಕು ಅಂದರೆ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಈಶ್ವರ ವಿಶ್ವವಿದ್ಯಾಲಯದ ಅವರು ಸಹಯೋಗದ ಜೊತೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಇದು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ. ಹಾಗಿದ್ರೆ ಇಂಡಿವಿಜುವಲ್ ಆಗಿ ಅಥವಾ ಯಾವುದೇ ಶಾಲಾ ಕಾಲೇಜಿನವರಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆ ಇಲ್ಲ ಫ್ಯಾಕ್ಟ್ರಿ ಕಾಲೇಜಿನವರು ಇಂಥ ಒಂದು ತರಗತಿಗಳನ್ನು ಅಲ್ಲಿ ಕಂಡಕ್ಟ್ ಮಾಡಬೇಕಂದ್ರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಹೇಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು? ನಮ್ಮಲ್ಲಿ ನಮ್ಮ ಇನ್ಚಾರ್ಜ್ ಸಿಸ್ಟರ್ಸ್ ಯಾರಿದ್ದಾರೆ, ಲಕ್ಷ್ಮಿ ಅಕ್ಕ ಅವರಿಗೆ ಅವರು ಕಾಂಟ್ಯಾಕ್ಟ್ ಮಾಡಿದರೆ ಸೊ ಅವರು ಮುಂದೆ ಹೇಗೆ ಮಾಡ್ಬೋದು, ಎಲ್ಲಿ ಅವ್ರ ಕ್ಯಾಂಪಸ್ಸಲ್ಲೇ ಮಾಡಬೇಕಾ? ಕರ್ನಾಟಕದವ್ರು ಎಲ್ಲರೂ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ? ಇಲ್ಲ, ಇಡೀ ಕರ್ನಾಟಕದವರಲ್ಲ. ನಾನು ಹೇಳ್ತಾ ಇರುವಂಥದ್ದು ಮೈಸೂರು ಉಪವಲಯ ಅಂತ ಹೇಳೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ಹಳ್ಳಿಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ಅವರು ನಮ್ಮ ಈಶ್ವರ ವಿಶ್ವವಿದ್ಯಾಲಯದ ಶಾಖೆಗಳಿರುತ್ತೆ. ಆ ಶಾಖೆಯಲ್ಲಿ ಒಬ್ಬರು ರಾಜಯೋಗ ಶಿಕ್ಷಕಿ ಅಂತೇಳಿ ಇರ್ತಾರೆ, ಅವರನ್ನು ಅವರು ಸಂಪರ್ಕಿಸ್ಬೋದು. ಅವರು ನಂತರ ನಮ್ಮ ಇನ್ಚಾರ್ಜ್ ಸಿಸ್ಟರ್ಸ್ ಜೊತೆಗೆ ಮಾತನಾಡಿ ಯಾವಾಗ ಎಲ್ಲಿ ಮಾಡಬೇಕು, ಎಷ್ಟು ಸಮಯ, ಹಣಕಾಸಿನ ವ್ಯವಸ್ಥೆಗಳು ಹೇಗೆ, ಅದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ವಿಚಾರ ಮಾಡಿ ನಂತರ ಪ್ರೋಗ್ರಾಮನ್ನು ಫಿಕ್ಸ್ ಮಾಡ್ತಾರೆ. ಸೊ ಈ ರೀತಿ ಇದು ನಡೀತದೆ. ಕರ್ನಾಟಕದಲ್ಲಿ ಇವತ್ತು ನಮ್ಮದು 7 ಮುಖ್ಯವಾಗಿ 7 ಸಬ್ ಝೋನ್ಸ್ ಇದೆ. ಬೆಂಗಳೂರಿನಲ್ಲಿ 3 ಇದೆ, ಮೈಸೂರಿನಲ್ಲೊಂದಿದೆ, ಬೆಳಗಾಂನಲ್ಲೊಂದಿದೆ, ಹುಬ್ಳಿನಲ್ಲೊಂದಿದೆ, ಗುಲ್ಬರ್ಗಾದಲ್ಲೊಂದಿದೆ. ಈ ಥರ 7 ಸಬ್ ಝೋನ್ಸ್ ಆಗಿ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ನಾವು ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿಂದ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡೋದು, ಇಲ್ಲಾಂದರೆ ಹತ್ತಿರದ ಶಾಖೆಯನ್ನು ಸೇವಾ ಕೇಂದ್ರ ಎಲ್ಲಿದೆಯೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬಾಕಿ ಮುಂದಿನ ಪ್ರೋಸೆಸ್ ಅವರು ಮಾಡ್ತಾರೆ. ಹೌದು. ಸರಿ ಅಣ್ಣವ್ರೆ, ನೀವು ಈ ಕಾರ್ಯಕ್ರಮಕ್ಕೆ ಬಂದು ಶಾಂತಿಯ ಶಕ್ತಿಯ ಬಗ್ಗೆ ಇಷ್ಟು ವಿಸ್ತಾರವಾಗಿ ಇಷ್ಟೊಂದು ಹೊಸ ಹೊಸ ವಿಚಾರಗಳನ್ನು ತಿಳಿಸ್ಕೊಟ್ರಿ. ನಾನು ಇದ್ರ ಮುಂಚೆ ಇಂಥ ಯೋಚನೆಗಳು ಸಹ ನನ್ನ ಮನಸ್ಸಲ್ಲಿ ಬಂದಿರಲಿಲ್ಲ. ಈ ಶಾಂತಿಯ ಶಕ್ತಿ ಎಷ್ಟು ಪ್ರಭಾವ ಬೀರುತ್ತೆ ಮತ್ತು ಎಷ್ಟು ಉಪಯುಕ್ತವಾಗಿದೆ ಅನ್ನೋದನ್ನು ಇಷ್ಟು ವಿಸ್ತಾರವಾಗಿ ನೀವು ತುಂಬ ಅರ್ಥ ಆಗೋ ಥರ ತಿಳಿಸ್ಕೊಟ್ರಿ. ನಿಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀರಾ, ನಮ್ಮ ದರ್ಶಕರಿಗೋಸ್ಕರ ಕೊಟ್ಟಿದ್ದೀರಾ. ನಿಮಗೆ ಬಹಳ ಬಹಳ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಶಾಂತಿಯ ಶಕ್ತಿಯ ಉಪಯೋಗಗಳು ಏನು, ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಅದು ಪೂರ್ತಿ ಸಂಪೂರ್ಣ ಸಮಾಜದಲ್ಲಿ ಹೇಗೆಲ್ಲ ಪ್ರಭಾವ ಬೀರುತ್ತೆ. ಅದಕ್ಕೂ ಮುಖ್ಯವಾಗಿ ಈ ಶಾಂತಿಯ ಶಕ್ತಿಯ ತರಗತಿಗಳನ್ನು ನೀವು ನಿಮ್ಮ ಸಂಘ ಸಂಸ್ಥೆಯಲ್ಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿ, ನಿಮ್ಮ ಫ್ಯಾಕ್ಟ್ರಿ ಅಥವಾ ಆಫೀಸ್ಗಳಲ್ಲಿ, ಅಲ್ಲಿಯೇ ನಿಮ್ಮ ಕೆಲಸಗಾರರೆಲ್ಲರಿಗೂ ಸಹ ಇಂಥ ತರಗತಿಗಳನ್ನು ಕೊಡಿಸ್ಬೇಕು ಅಂತಿದ್ರೆ ನಿಮ್ಮ ಹತ್ತಿರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಕ್ಕೆ ಸಂಪರ್ಕಿಸಿ ಅವರ ಜೊತೆ ಒಂದು ಮಾತುಕತೆ ಮಾಡಿ, ನಿಮ್ಮ ಇರುವಂಥ ಸ್ಥಳದಲ್ಲಿ ನಿಮ್ಮ ಫ್ಯಾಕ್ಟ್ರಿ ಅಥವಾ ಕಾಲೇಜು, ಸ್ಕೂಲು ಅಲ್ಲಿಯೇ ಬಂದು ಅವರು ಈ ತರಗತಿಗಳನ್ನು ನಡೆಸ್ಕೊಡ್ತಾರೆ. ಹೀಗೆ ನಿಮ್ಮ
ಜೀವನದಲ್ಲಿ ಶಾಂತಿಯ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಇಡೀ ಸಮಾಜವನ್ನು ಪರಿವರ್ತನೆ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.